ಬಹಳ ಹಿಂದಿನ ಮಾತು. ಭೂಮಿಯ ಮೇಲೆ ಪ್ರವಾಹ ಬರದಿದ್ದಾಗ ಮತ್ತು ದೇವರ ನ್ಯಾಯವು ಮನುಷ್ಯರ ಮೇಲೆ ಬರದಿದ್ದಾಗ ಅದಕ್ಕಿಂತಲೂ ಮುಂಚೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದನು. ಆ ವ್ಯಕ್ತಿಯ ಹೆಸರು ಹನೋಕ. ಅವನು ಯಾರಿದನ ಮಗನಾಗಿದ್ದನು. ಜನರು ಅವನನ್ನು ಅವನ ತಿಳುವಳಿಕೆ ಮತ್ತು ಅವನ ಒಳ್ಳೆಯ ಕಾರ್ಯಗಳಿಗಾಗಿ ತಿಳಿದಿದ್ದರು. ಹನೋಕನ ಬದುಕು ಶುದ್ಧ ಸತ್ಯ. ದೇವರನ್ನು ಹೃದಯದಿಂದ ಪ್ರೀತಿಸಿ ಸದಾ ದೇವರ ದಾರಿಯಲ್ಲಿ ನಡೆದನು. ಇದು ದೇವರಿಗೆ ಮೆಚ್ಚುಗೆ ಆಯಿತು. ಅದಕ್ಕಾಗಿ ಅವನಿಗೆ ಕೆಲವರಿಗೆ ಮಾತ್ರ ಸಿಗುವ ಅನನ್ಯ ಅವಕಾಶವನ್ನು ದೇವರು ಕೊಟ್ಟನು, ಇನ್ನಾರಿಗೂ ಎಂದಿಗೂ ಅಲ್ಲ. ಹನೋಕನಿಗೆ ಸ್ವರ್ಗದ ಆಳವಾದ ರಹಸ್ಯಗಳನ್ನು ತೋರಿಸಲಾಯಿತು. ಅವನನ್ನು ದೇವರು ತಾನೇ ವಾಸಿಸುವ ಸ್ಥಳಗಳಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹನೋಕನು ಶಾಶ್ವತವಾಗಿ ಸತ್ಯವಾಗಿರುವ ವಿಷಯಗಳನ್ನು ನೋಡಿದನು. ಅಲ್ಲಿ ಎಲ್ಲವೂ ಸರಿಯಾಗಿತ್ತು, ಶಾಂತವಾಗಿತ್ತು ಮತ್ತು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿತ್ತು. ಅಲ್ಲಿ ಎಲ್ಲವೂ ದೇವರ ಆಜ್ಞೆಯಲ್ಲಿ ನಡೆದಿತು. ಏನೂ ತಪ್ಪಿಲ್ಲ, ಏನೂ ಮುರಿದಿಲ್ಲ, ಶಾಂತಿ ಸಮತೋಲನ ಇತ್ತು. ಹನೋಕನು ಬೆಳಕಿನಿಂದ ತುಂಬಿದ ಜನರನ್ನು, ಅಂದರೆ ದೇವರ ದೂತರನ್ನು ನೋಡಿದನು. ಅವರ ಹೊಳಪು ಸೂರ್ಯನಿಗಿಂತಲೂ ಹೆಚ್ಚಾಗಿತ್ತು. ಅವನು ಯಾವುದೇ ಮನುಷ್ಯ ತಲುಪಲಾಗದ ಸಿಂಹಾಸನವನ್ನು ನೋಡಿದನು. ಅವನು ಪದಗಳಲ್ಲಿ ವಿವರಿಸಲು ಕಷ್ಟಕರವಾದ ಬೆಳಕಿನಿಂದ ಸುತ್ತುವರೆದಿದ್ದನು. ಮತ್ತು ಅವನು ಸ್ವರ್ಗದ ಗೀತೆಗಳನ್ನು, ಕೆರೂಬಿಯರ ಗೀತೆಗಳನ್ನು ಕೇಳಿದನು. ಅಂತಹ ಗೀತೆಗಳು ಯಾವಾಗಲೂ ಸ್ವರ್ಗದಲ್ಲಿ ಪ್ರತಿಧ್ವನಿಸುತ್ತವೆ ಮತ್ತು ದೇವರನ್ನು ಸ್ತುತಿಸುತ್ತವೆ. ಇವು ಮುಂಚೆ ಯಾರಿಗೂ ಕಾಣದ ದರ್ಶನಗಳು. ಇಲ್ಲಿಂದಲೇ ಹನೋಕನ ಸ್ವರ್ಗಯಾನ ತಾನೇ ಶುರು ಆಯಿತು. ಸ್ವರ್ಗದ 10 ಹಂತಗಳ ಬಗ್ಗೆ ಹೇಳಿದ ಮೊದಲ ಮನುಷ್ಯ ಹನೋಕನಾಗಿದ್ದನು. ಈ ವಿಷಯವನ್ನು ಹನೋಕನ 2ನೇ ಪುಸ್ತಕ ಎಂದು ಕರೆಯಲಾಗುವ ಪುಸ್ತಕದಲ್ಲಿ ಬರೆಯಲಾಗಿದೆ. ಹನೋಕನಿಗೆ 165 ವರ್ಷವಾದಾಗ ಅವನ ಮಗ ಹುಟ್ಟಿದನು. ಅವನ ಹೆಸರು ಮೆಥುಶೇಲಹ ಎಂದಾಗಿತ್ತು. ಇದ ನಂತರ ಹನೋಕನು 200 ವರ್ಷ ಬದುಕಿ ಒಟ್ಟು ವಯಸ್ಸು 365 ಆಯಿತು. ಹೊಸ ತಿಂಗಳ ಮೊದಲ ದಿನ ಏನೋ ಅಸಾಮಾನ್ಯವಾಯಿತು. ಹನೋಕ ಒಬ್ಬನೇ ಮಲಗಿದ್ದ. ಅವನ ಹೃದಯದಲ್ಲಿ ವಿಚಿತ್ರ ದುಃಖ ಬಂತು. ಏಕೆ ಹೀಗಾಯಿತು ಅರ್ಥವಾಗಲಿಲ್ಲ. ನಿದ್ರೆಯಲ್ಲೂ ಮುಚ್ಚಿದ ಕಣ್ಣುಗಳಿಂದ ಕಣ್ಣೀರು ಬಂತು. ನಂತರ ಅವನ ಮುಂದೆ ಸಾಮಾನ್ಯರಂತೆ ಕಾಣದ ಈ ಪ್ರಪಂಚದವರಲ್ಲದ 2 ಜೀವಿಗಳು ಬಂದರು. ಹನೋಕನು ತನ್ನ ಜೀವನದಲ್ಲಿ ಇಂತಹದನ್ನು ಹಿಂದೆಂದೂ ನೋಡಿರಲಿಲ್ಲ. ಅವರು ತುಂಬಾ ಎತ್ತರವಾಗಿದ್ದರು ಮತ್ತು ಬಹಳ ಭವ್ಯವಾಗಿ ಕಾಣುತ್ತಿದ್ದರು. ಅವರ ಮುಖಗಳು ಸೂರ್ಯನಂತೆ ಹೊಳೆಯುತ್ತಿದ್ದವು. ಅವರ ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು ಮತ್ತು ಅವರ ಬಾಯಿಂದ ಬೆಂಕಿ ಹೊರಬರುತ್ತಿರುವಂತೆ ಕಾಣುತ್ತಿತ್ತು. ಅವರ ಬಟ್ಟೆಗಳು ಗಾಢ ನೇರಳೆ ಬಣ್ಣದ್ದಾಗಿದ್ದವು ಮತ್ತು ತುಂಬಾ ಹೊಳೆಯುತ್ತಿದ್ದವು. ಅವರ ರೆಕ್ಕೆಗಳು ಚಿನ್ನದಂತೆ ಹೊಳೆಯುತ್ತಿದ್ದವು ಮತ್ತು ಅವರ ಕೈಗಳು ಹಿಮದಂತೆ ಶುಭ್ರವಾಗಿದ್ದವು. ಅವರು ಹನೋಕನ ಹಾಸಿಗೆಯ ಬಳಿ ನಿಂತು ಅವನನ್ನು ಅವನ ಹೆಸರಿನಿಂದ ಕರೆದರು. ಹನೋಕ ಎಚ್ಚರಗೊಂಡ, ಅವರನ್ನು ಕಂಡು ಗೌರವಿಸಿದ. ಕ್ಷಣದಲ್ಲೇ ಮನ ಭಯದಿಂದ ತುಂಬಿತು. ಅವನು ಸಂಪೂರ್ಣ ಬೆಚ್ಚಿಬಿದ್ದ. ಮುಖ ಅಚ್ಚರಿಯಾಯಿತು. ಅವನ ಭಯವನ್ನು ನೋಡಿ ಅವರಲ್ಲಿ ಒಬ್ಬನು ಶಾಂತವಾದ ಆದರೆ ಭರವಸೆಯ ಧ್ವನಿಯಲ್ಲಿ ಹೇಳಿದನು, ಹನೋಕ, ಹೆದರಬೇಡ. ನಮ್ಮನ್ನು ಶಾಶ್ವತವಾಗಿರುವ ದೇವರು ಕಳುಹಿಸಿದ್ದಾನೆ. ಇಂದು ನೀನು ನಮ್ಮೊಂದಿಗೆ ಸ್ವರ್ಗಕ್ಕೆ ಹೋಗುವೆ. ಆದರೆ ಅದಕ್ಕೂ ಮುನ್ನ ನೀನು ಇಲ್ಲದಿದ್ದಾಗ ಏನು ಮಾಡಬೇಕೆಂದು ನಿನ್ನ ಮಕ್ಕಳಿಗೆ ಮತ್ತು ನಿನ್ನ ಮನೆಯವರಿಗೆ ತಿಳಿಸು. ದೇವರು ತಾನೇ ನಿನ್ನನ್ನು ವಾಪಸ್ ಕರೆತರುವವರೆಗೂ ಯಾರೂ ನಿನ್ನನ್ನು ಹುಡುಕಲು ಬರಬಾರದು. ಹನೋಕನು ಯಾವುದೇ ಪ್ರಶ್ನೆ ಮಾಡಲಿಲ್ಲ. ಅವನಿಗೆ ಏನು ಹೇಳಲಾಗಿತ್ತೋ ಅದನ್ನೇ ಮಾಡಿದನು. ಅವನು ತನ್ನ ಮನೆಯಿಂದ ಹೊರಟು ತನಗಾಗಿ ನಿಗದಿಪಡಿಸಿದ ಸ್ಥಳಕ್ಕೆ ಹೋದನು. ಅಲ್ಲಿ ಅವನು ತನ್ನ ಮಕ್ಕಳಾದ ಮೆಥುಶೇಲಹ, ರಹೀಮ ಮತ್ತು ಗಾದರನ್ನು ಒಟ್ಟುಗೂಡಿಸಿ ಅವರಿಗೆ ಸ್ವರ್ಗದಿಂದ ಬಂದ ದೂತರ ಮಾತುಗಳನ್ನು ಸರಳ ಹೃದಯದಿಂದ ತಿಳಿಸಿದನು. ಹನೋಕನು ಹೇಳಿದನು, ನನ್ನ ಮಕ್ಕಳೇ, ಗಮನವಿಟ್ಟು ಕೇಳಿ. ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಮತ್ತು ಮುಂದೆ ಏನಾಗಲಿದೆ ಎಂದು ನನಗೆ ತಿಳಿದಿಲ್ಲ. ಆದರೆ ಒಂದು ವಿಷಯ ನೆನಪಿಡಿ, ವ್ಯರ್ಥವಾದ ವಿಷಯಗಳ ಹಿಂದೆ ಹೋಗಬೇಡಿ. ಆಕಾಶವನ್ನಾಗಲಿ ಅಥವಾ ಭೂಮಿಯನ್ನಾಗಲಿ ಸೃಷ್ಟಿಸದ ಆ ಸುಳ್ಳು ಶಕ್ತಿಗಳ ಹಿಂದೆ ಓಡಬೇಡಿ. ಅಂತಹ ವಸ್ತುಗಳು ಮತ್ತು ಅವುಗಳ ಹಿಂದೆ ಹೋಗುವ ಜನರು ಕೊನೆಗೆ ನಾಶವಾಗುತ್ತಾರೆ. ದೇವರು ನಿಮಗೆ ಧೈರ್ಯವನ್ನು, ಸರಿಯಾದ ತಿಳುವಳಿಕೆಯನ್ನು ನೀಡಲಿ. ಇದರಿಂದ ನೀವು ದೇವರನ್ನು ಗೌರವಿಸುತ್ತಾ ನಿಮ್ಮ ಜೀವನವನ್ನು ನಡೆಸಬಹುದು ಎಂದು ನಾನು ಪ್ರಾರ್ಥಿಸುತ್ತೇನೆ. ನಂತರ ಅವನು ಹೇಳಿದನು, ಯಾರೂ ನನ್ನನ್ನು ಹುಡುಕಲು ಬರಬೇಡಿ. ದೇವರು ತಾನೇ ಇಚ್ಛಿಸದ ಹೊರತು ನಾನು ಹಿಂತಿರುಗುವುದಿಲ್ಲ. ಇದನ್ನು ಹೇಳಿದ ಕೂಡಲೇ ಅದೇ ಕ್ಷಣದಲ್ಲಿ ದೇವದೂತರು ಹನೋಕನನ್ನು ತಮ್ಮೊಂದಿಗೆ ಮೇಲಕ್ಕೆತ್ತಿದರು. ತಮ್ಮ ಹೊಳೆಯುವ ರೆಕ್ಕೆಗಳಿಂದ ದೇವದೂತರು ಹನೋಕನನ್ನು ಭೂಮಿಯಿಂದ ಮೇಲಕ್ಕೆ ಬಹಳ ಎತ್ತರಕ್ಕೆ ಎತ್ತಿದರು. ಅವರು ಅವನನ್ನು ಸ್ವರ್ಗದ ಮೊದಲ ಹಂತಕ್ಕೆ ಕರೆದು ಮೋಡಗಳ ಮೇಲೆ ಇಟ್ಟರು. ಪ್ರಯಾಣ ಇಲ್ಲಿಂದ. ಹನೋಕನು ಮೇಲೆ ನೋಡಿದನು ಮತ್ತು ಅದಕ್ಕಿಂತಲೂ ಮೇಲೆ ನೋಡಿದನು. ಯಾವುದೇ ಮನುಷ್ಯನ ಕಣ್ಣು ಎಂದಿಗೂ ತಲುಪಲಾಗದಷ್ಟು ಎತ್ತರಕ್ಕೆ. ಮೊದಲ ಸ್ವರ್ಗದಲ್ಲಿ ಅವನಿಗೆ ಸ್ವರ್ಗದ ಒಂದು ದೊಡ್ಡ ಸಾಗರವನ್ನು ತೋರಿಸಲಾಯಿತು. ಅದು ಎಷ್ಟೊಂದು ವಿಶಾಲವಾಗಿತ್ತೆಂದರೆ ಭೂಮಿಯ ಎಲ್ಲಾ ಸಮುದ್ರಗಳು ಅದರ ಮುಂದೆ ಚಿಕ್ಕದಾಗಿ ಕಾಣುತ್ತಿದ್ದವು.
ಅಲ್ಲಿ ಅವನನ್ನು ಆ ಹಿರಿಯರ ಬಳಿಗೆ ಮತ್ತು ನಕ್ಷತ್ರಗಳನ್ನು ನೋಡಿಕೊಳ್ಳುವ ಸ್ವರ್ಗದ ನಾಯಕರ ಮುಂದೆ ಕರೆದೊಯ್ಯಲಾಯಿತು. ಹನೋಕನು ಆಕಾಶದ ನಕ್ಷತ್ರಗಳನ್ನು ಮತ್ತು ಬೆಳಕಿನ ಕಾಯಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಿದ್ದ 200 ದೇವದೂತರನ್ನು ನೋಡಿದನು. ಅವರು ಹೇಗೆ ನಡೆದು, ಎಲ್ಲಿ ಹೋಗಿ, ಯಾವಾಗ ಮುಂದುವರೆಯಲಿ ತೀರ್ಮಾನಿಸಿದರು. ಆ ದೇವದೂತರು ತಮ್ಮ ದೊಡ್ಡ ಮತ್ತು ಸುಂದರವಾದ ರೆಕ್ಕೆಗಳೊಂದಿಗೆ ಆಕಾಶದಲ್ಲಿ ಸ್ವರ್ಗದ ಇತರ ಪ್ರಯಾಣಿಕರು ಹಾದು ಹೋಗುವ ಅದೇ ದಾರಿಗಳಲ್ಲಿ ನಡೆಯುತ್ತಿದ್ದರು. ಹನೋಕನು ಕೆಳಗೆ ನೋಡಿದಾಗ ದೊಡ್ಡ ಹಿಮ ಭಂಡಾರಗಳು ಕಂಡವು. ಶಕ್ತಿಶಾಲಿ ದೇವದೂತರು ಕಾಪಾಡುತ್ತಿದ್ದರು. ಮೋಡಗಳು ಹೇಗೆ ರೂಪುಗೊಳ್ಳುತ್ತವೆ ಮತ್ತು ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಎಲ್ಲಿಗೆ ಹೋಗುತ್ತವೆ ಎಂಬುದನ್ನು ಅವನು ನೋಡಿದನು. ನಂತರ ಅವನಿಗೆ ಇಬ್ಬನಿಯ ಸ್ಥಳವನ್ನು ಸಹ ತೋರಿಸಲಾಯಿತು. ಅದು ನೋಡಲು ಆಲಿವ್ ಎಣ್ಣೆಯಂತೆ ಕಾಣುತ್ತಿತ್ತು, ಹೊಳೆಯುವ ಮತ್ತು ಜೀವ ತುಂಬಿದಂತೆ. ಅದರಲ್ಲಿ ಪ್ರಪಂಚದ ಹೂವುಗಳ ಸೌಂದರ್ಯವು ಪ್ರತಿಫಲಿಸುತ್ತಿತ್ತು. ಈ ಸ್ಥಳಗಳನ್ನು ದೇವದೂತರು ಕಾಯುತ್ತಿದ್ದರು. ಅವು ಯಾವಾಗ ತೆರೆಯಬೇಕು ಮತ್ತು ಯಾವಾಗ ಮುಚ್ಚಬೇಕು ಎಂಬುದನ್ನು ದೇವರ ಇಚ್ಛೆಯಂತೆ ನಿರ್ಧರಿಸುತ್ತಿದ್ದವು. ಇದರ ನಂತರ ಹನೋಕನನ್ನು 2ನೇ ಸ್ವರ್ಗಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿನ ಕತ್ತಲೆಯು ಭೂಮಿಯ ಮೇಲೆ ಕಂಡುಬರುವ ಯಾವುದೇ ಕತ್ತಲೆಗಿಂತಲೂ ಹೆಚ್ಚು ಗಾಢವಾಗಿತ್ತು. ಕತ್ತಲೆಯಲ್ಲಿ ಕೆಲವು ಜೀವಿಗಳು ಬಂಧಿತ, ಅಂತಿಮ ತೀರ್ಪಿಗೆ ಕಾಯ್ದರು. ಅವರ ರೂಪ ಭಯಾನಕ, ಧ್ವನಿಗಳು ಸುತ್ತಲೂ ಎಲ್ಲೆಡೆ ನಿರಂತರವಾಗಿ ಗುಂಜುತ್ತಿದ್ದವು. ಇದನ್ನು ನೋಡಿ ಹನೋಕನಿಗೆ ಆಶ್ಚರ್ಯವಾಯಿತು. ಅವನು ತನ್ನೊಂದಿಗೆ ನಡೆಯುತ್ತಿದ್ದ ದೇವದೂತರನ್ನು ಕೇಳಿದನು, ಈ ಆತ್ಮಗಳು ಇಷ್ಟೊಂದು ಏಕೆ ಅಳುತ್ತಿವೆ? ಇವರ ಅಳು ಎಂದಿಗೂ ನಿಲ್ಲುವುದಿಲ್ಲವೇ? ದೇವದೂತರು ಹೇಳಿದರು, ಇವರೇ ದೇವರಿಂದ ದೂರವಾದವರು. ಇವರು ತಮ್ಮ ಇಚ್ಛೆಯನ್ನು ಆರಿಸಿಕೊಂಡು ತಮ್ಮ ನಾಯಕನೊಂದಿಗೆ ದೇವರಿಗೆ ವಿರುದ್ಧವಾಗಿ ನಿಂತರು. ಈಗ ಆ ನಾಯಕನನ್ನು 5ನೇ ಸ್ವರ್ಗದಲ್ಲಿ ಬಂಧಿಸಲಾಗಿದೆ. ಇದನ್ನು ಕೇಳಿ ಹನೋಕನ ಹೃದಯ ಭಾರವಾಯಿತು. ಬಂಧನದಲ್ಲಿದ್ದ ಜೀವಿಗಳು ತನ್ನನ್ನು ನೋಡಿ, ದೇವರ ಸೇವಕನೇ, ನಮಗಾಗಿ ಪ್ರಾರ್ಥಿಸು ಎಂದು ಬೇಡಿಕೊಳ್ಳುವುದನ್ನು ಅವನು ನೋಡಿದನು. ಆದರೆ ಹನೋಕನು ವಿನಮ್ರವಾಗಿ, ನಾನು ಕೇವಲ ಒಬ್ಬ ಮನುಷ್ಯ, ನಾನು ದೇವದೂತರಿಗಾಗಿ ಹೇಗೆ ಪ್ರಾರ್ಥಿಸಬಲ್ಲೆ? ಮುಂದೆ ನನ್ನೊಂದಿಗೆ ಏನಾಗುತ್ತದೆ ಎಂದು ನನಗೆ ತಿಳಿದಿಲ್ಲ ಮತ್ತು ನನಗಾಗಿ ಯಾರು ಪ್ರಾರ್ಥಿಸುತ್ತಾರೆ ಎಂದು ತಿಳಿದಿಲ್ಲ ಎಂದು ಉತ್ತರಿಸಿದನು. ನಂತರ ದಾರಿ ತೋರಿದವರು ಹನೋಕನನ್ನು 3ನೇ ಸ್ವರ್ಗಕ್ಕೆ ಕರೆದೊಯ್ದರು. ಅಲ್ಲಿ ಬಹಳ ಪ್ರಕಾಶಮಾನ ಸ್ಥಳದಲ್ಲಿಟ್ಟರು. ಯಾವುದೇ ಮನುಷ್ಯನು ಹಿಂದೆಂದೂ ನೋಡಿರದಂತಹ ಸ್ಥಳ. ಅಲ್ಲಿ ಎಲ್ಲೆಡೆ ಮರಗಳು, ಹಣ್ಣುಭರಿತ ಸಿಹಿ ಸುಗಂಧ ತುಂಬ ಹರಡಿತು. ಅಲ್ಲಿನ ಆಹಾರವು ವಿಭಿನ್ನವಾಗಿತ್ತು. ಅದರಲ್ಲಿ ಸಂತೋಷ ಮತ್ತು ಸುವಾಸನೆ ತುಂಬಿದಂತೆ ತೋರುತ್ತಿತ್ತು. ಆ ಸುಂದರ ಸ್ಥಳದ ಮಧ್ಯದಲ್ಲಿ ಜೀವವೃಕ್ಷವು ನಿಂತಿತ್ತು. ಅದೇ ಸ್ಥಳದಲ್ಲಿ ಪ್ರಭುವು ಸ್ವರ್ಗದ ತೋಟಕ್ಕೆ ಬಂದಾಗ ತಂಗುತ್ತಿದ್ದರು. ಆ ಮರವು ಬಹಳ ಸುಂದರವಾಗಿತ್ತು. ಅದರ ಸುವಾಸನೆಯು ಹೃದಯಕ್ಕೆ ಸಮಾಧಾನ ನೀಡುತ್ತಿತ್ತು. ಅದರ ಬಣ್ಣಗಳು ಚಿನ್ನದಂತೆ ಹೊಳೆಯುತ್ತಿದ್ದವು, ಕಡು ಕೆಂಪಾಗಿದ್ದವು ಮತ್ತು ಬೆಂಕಿಯಂತೆ ಕಾಣುತ್ತಿದ್ದವು. ಆ ಮರದಲ್ಲಿ ಎಲ್ಲಾ ರೀತಿಯ ಹಣ್ಣುಗಳಿದ್ದವು ಮತ್ತು ಅದರ ಬೇರುಗಳು ಒಂದು ತೋಟದಲ್ಲಿದ್ದವು. ಇದು ಭೂಮಿಯ ಪ್ರಪಂಚ ಮತ್ತು ದೇವರ ಪ್ರಪಂಚದ ನಡುವೆ ಇತ್ತು. ಈ ಸ್ವರ್ಗವು ನಾಶವಾಗುತ್ತಿರುವ ಪ್ರಪಂಚ ಮತ್ತು ಶಾಶ್ವತವಾಗಿರುವ ಪ್ರಪಂಚದ ನಡುವೆ ಇರುವ ಸ್ಥಳದಲ್ಲಿತ್ತು. ಈ ಪವಿತ್ರ ಸ್ಥಳದಿಂದ 2 ಬುಗ್ಗೆಗಳು ಹರಿಯುತ್ತಿದ್ದವು. ಒಂದು ಬುಗ್ಗೆಯಿಂದ ಹಾಲು ಮತ್ತು ಜೇನುತುಪ್ಪ ಹೊರಬರುತ್ತಿತ್ತು ಮತ್ತು ಇನ್ನೊಂದರಿಂದ ಎಣ್ಣೆ ಮತ್ತು ದ್ರಾಕ್ಷಾರಸ ಹರಿಯುತ್ತಿತ್ತು. ಈ ಬುಗ್ಗೆಗಳು ಮುಂದೆ 4 ದೊಡ್ಡ ನದಿಗಳಾಗಿ ಬದಲಾಗುತ್ತಿದ್ದವು. ಆ ನದಿಗಳು ನಿಧಾನವಾಗಿ ಏದೆನ್ ತೋಟದ ಮೂಲಕ ಹರಿಯುತ್ತಿದ್ದವು ಮತ್ತು ನಂತರ ಇಡೀ ಜಗತ್ತಿಗೆ ಹರಡುತ್ತಿದ್ದವು. ಅಲ್ಲಿ ಒಂದು ಮರ ಒಣಗಿರಲಿಲ್ಲ. ಎಲ್ಲೆಡೆ ಒಳ್ಳೆಯತನ ಮತ್ತು ಸಮೃದ್ಧಿ ಇತ್ತು. ಆ ತೋಟವನ್ನು 300 ಪ್ರಕಾಶಮಾನವಾದ ದೇವದೂತರು ಕಾಯುತ್ತಿದ್ದರು. ನಿತ್ಯ ಗೊಂಜಿದ ಧ್ವನಿಗಳು ಪ್ರಭು ಮಹಿಮೆಗೆ ಸುರಗೀತೆ ಹಾಡಿದರು. ಇವೆಲ್ಲ ನೋಡಿ ಹನೋಕ ಅಚ್ಚರಿ, ಈ ಜಾಗ ನಿಜಕ್ಕೂ ಸುಂದರ. ಮತ್ತು ಅವನೊಂದಿಗಿದ್ದ ದೇವದೂತರು, ಹನೋಕ, ಈ ತೋಟವು ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ದೇವರೊಂದಿಗೆ ಸತ್ಯವಂತರಾಗಿ ಉಳಿಯುವ ಜನರಿಗಾಗಿ ಮಾಡಲ್ಪಟ್ಟಿದೆ ಎಂದು ಹೇಳಿದರು. ಇವರು ಕೆಟ್ಟ ಕೆಲಸಗಳಿಂದ ದೂರವಿರುವವರು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರು, ಹಸಿದವರಿಗೆ ಆಹಾರ ನೀಡುವವರು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವವರು, ದುರ್ಬಲರಿಗೆ ಆಸರೆಯಾಗುವವರು ಮತ್ತು ಅನಾಥ ಮಕ್ಕಳನ್ನು ನೋಡಿಕೊಳ್ಳುವವರು. ಈ ಜನರು ದೇವರ ಮುಂದೆ ಪ್ರಾಮಾಣಿಕವಾಗಿ ಬದುಕುತ್ತಾರೆ ಮತ್ತು ಹೃದಯದಿಂದ ಆತನನ್ನು ಮಾತ್ರ ಆರಾಧಿಸುತ್ತಾರೆ. ಆದರೆ ಅಲ್ಲಿ ಭಯಾನಕ ಸ್ಥಳವಿತ್ತು. ಕಪ್ಪು ಬೆಂಕಿಯಲ್ಲಿ ಸದಾ ನಿರಂತರ ಉರಿದು ಬೆಂಕಿ ನದಿಯಿಂದಲೇ ಹೊರಬರುತ್ತಿತ್ತು. ಆ ಇಡೀ ಪ್ರದೇಶವು ತೀವ್ರವಾದ ಶಾಖದಿಂದ ತುಂಬಿತ್ತು ಮತ್ತು ಅದೇ ಸ್ಥಳದಲ್ಲಿ ಕೊರೆಯುವ ಚಳಿಯೂ ಇತ್ತು. ಅಲ್ಲಿನ ಬಾಯಾರಿಕೆ ಅಸಹನೀಯವಾಗಿತ್ತು ಮತ್ತು ಚಳಿಯಿಂದ ದೇಹವು ನಿರಂತರವಾಗಿ ನಡುಗುತ್ತಿತ್ತು. ಜನರನ್ನು ಕಠಿಣ ಸರಪಳಿಗಳಿಂದ ಕಟ್ಟಲಾಗಿತ್ತು ಮತ್ತು ಅವರನ್ನು ಕಾಯುವ ದೇವದೂತರು ಬಹಳ ಭಯಾನಕರಾಗಿದ್ದರು. ಅವರಲ್ಲಿ ದಯೆ ಇರಲಿಲ್ಲ ಮತ್ತು ಅವರ ಕೈಯಲ್ಲಿ ಶಿಕ್ಷಿಸುವ ಆಯುಧಗಳಿದ್ದವು. ಅಲ್ಲಿ ದುಃಖವು ಎಂದಿಗೂ ಕೊನೆಗೊಳ್ಳುತ್ತಿರಲಿಲ್ಲ ಮತ್ತು ಅಲ್ಲಿಂದ ಆಡುವ ಶಬ್ದಗಳು ನಿರಂತರವಾಗಿ ಬರುತ್ತಿದ್ದವು. ಅವು ಎಂದಿಗೂ ನಿಲ್ಲುವುದಿಲ್ಲವೇನೋ ಎಂಬಂತೆ. ಇಂತಹ ಭಯಾನಕ ದೃಶ್ಯವನ್ನು ನೋಡಿ ನಾನು ಹೆದರಿ, ಈ ಸ್ಥಳವು ತುಂಬಾ ಭಯಾನಕವಾಗಿದೆ ಎಂದು ಹೇಳಿದೆ. ನನ್ನೊಂದಿಗಿದ್ದ ದೇವದೂತರು ಗಂಭೀರವಾಗಿ ಹೇಳಿದರು,
ಈ ಸ್ಥಳವು ತಮ್ಮನ್ನು ಸೃಷ್ಟಿಸಿದ ದೇವರನ್ನು ತಿರಸ್ಕರಿಸುವ ಜನರಿಗಾಗಿ ಮಾಡಲ್ಪಟ್ಟಿದೆ. ಇವರೇ ತಪ್ಪು ದಾರಿಯಲ್ಲಿ ನಡೆದವರು, ಕೆಟ್ಟದ್ದನ್ನು ಅಳವಡಿಸಿಕೊಂಡವರು ಮತ್ತು ಮಕ್ಕಳ ಮುಗ್ಧತೆಗೆ ಹಾನಿ ಮಾಡಿದವರು. ಇವರು ಮಾಟಮಂತ್ರ ಮಾಡುವವರು, ವಾಮಾಚಾರದಲ್ಲಿ ತೊಡಗಿರುವವರು ಮತ್ತು ತಮ್ಮ ಕೆಟ್ಟ ಕೆಲಸಗಳ ಬಗ್ಗೆ ಹೆಮ್ಮೆ ಪಡುವವರು, ಸುಳ್ಳು ಹೇಳುವವರು, ಕಳ್ಳತನ ಮಾಡುವವರು, ಅಸೂಯೆ ಮತ್ತು ದ್ವೇಷವನ್ನು ಹರಡುವವರು ಮತ್ತು ನಾಚಿಕೆಯಿಲ್ಲದೆ ರಕ್ತ ಹರಿಸುವವರು ಇಲ್ಲಿಯೇ ಇರುತ್ತಾರೆ. ಈ ಜನರು ಇತರರನ್ನು ನಿಂದಿಸುತ್ತಾರೆ, ಬಡವರನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಾರೆ, ಹಸಿದವರನ್ನು ಕಂಡರೂ ನಿರ್ಲಕ್ಷಿಸುತ್ತಾರೆ ಮತ್ತು ಬಟ್ಟೆ ಇಲ್ಲದ ಅಸಹಾಯಕರಾದವರನ್ನು ದುಃಖದಲ್ಲಿ ಒಂಟಿಯಾಗಿ ಬಿಡುತ್ತಾರೆ. ಈ ಜನರು ತಮ್ಮನ್ನು ಸೃಷ್ಟಿಸಿದ ದೇವರನ್ನು ಎಂದಿಗೂ ತಿಳಿದುಕೊಳ್ಳಲಿಲ್ಲ. ಅವರು ನಿರ್ಜೀವ ವಿಗ್ರಹಗಳನ್ನು ಪೂಜಿಸಿದರು, ಉಸಿರಾಡದ, ಕೇಳದ ಮತ್ತು ನೋಡದ ವಿಗ್ರಹಗಳನ್ನು. ಅವರು ಮನುಷ್ಯ ನಿರ್ಮಿತ ದೇವರುಗಳನ್ನು ನಂಬಿದರು. ಈಗ ಅವರು ಅದರ ಪರಿಣಾಮವನ್ನು ಶಾಶ್ವತವಾಗಿ ಅನುಭವಿಸಬೇಕಾಗುತ್ತದೆ. ಈ ಕತ್ತಲೆಯ ಸ್ಥಳವೇ ಅವರ ಕೊನೆಯ ತಾಣ. ಇದನ್ನೆಲ್ಲ ತೋರಿಸಿದ ನಂತರ ಅವರು ನನ್ನನ್ನು ಇನ್ನೂ ಮೇಲಕ್ಕೆ 4ನೇ ಸ್ವರ್ಗಕ್ಕೆ ಕರೆದೊಯ್ದರು. ಅಲ್ಲಿ ನಾನು ನೋಡಿದೆ, ಸೂರ್ಯಚಂದ್ರರು ತಮ್ಮ ದಾರಿಯಲ್ಲಿ ಸತತವಾಗಿ ನಡೆದು ತುಂಬಾ ಪ್ರಕಾಶಿಸಿ ಅದೇ ನಿಖರ ಲಯದಲ್ಲಿ ಇದ್ದರು. ನಾನು ಅವುಗಳ ಬೆಳಕನ್ನು ನೋಡಿದೆ ಮತ್ತು ಚಂದ್ರನಿಗಿಂತ ಸೂರ್ಯನು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಎಂದು ಅರ್ಥ ಮಾಡಿಕೊಂಡೆ. ಸೂರ್ಯನು ಬಹಳ ವೇಗವಾಗಿ ಚಲಿಸುತ್ತಿದ್ದನು. ಹಗಲು ರಾತ್ರಿ ಎನ್ನದೆ ನಿಲ್ಲದ ಬಿರುಗಾಳಿಯಂತೆ ತೋರುತ್ತಿತ್ತು. ಅವನೊಡನೆ 4 ದೊಡ್ಡ ನಕ್ಷತ್ರಗಳು, ಪ್ರತಿಯೊಂದರೊಂದಿಗೆ 1000 ಸಣ್ಣವೂ ಇದ್ದವು. 2 ಬದಿಗಳಲ್ಲಿ 4000ದಂತೆ ನಕ್ಷತ್ರಗಳು ಅದರ ಹಾದಿಯಲ್ಲಿ ಚಲಿಸುತ್ತಿದ್ದವು. ಈ ರೀತಿ ಒಟ್ಟು 8000 ನಕ್ಷತ್ರಗಳು ಪ್ರತಿದಿನ ಸೂರ್ಯನೊಂದಿಗೆ ಅದರ ಪ್ರಯಾಣದಲ್ಲಿ ಚಲಿಸುತ್ತಿದ್ದವು. 15 ಗುಂಪುಗಳ ದೇವದೂತರು ಸದಾ ಸೂರ್ಯನ ಸೇವೆ ಮಾಡುತ್ತಿದ್ದರು. ರಾತ್ರಿಯಲ್ಲಿ ತಲಾ 6 ರೆಕ್ಕೆಗಳಿರುವ 1000 ಜೀವಿಗಳು ಕಾಣಿಸಿಕೊಳ್ಳುತ್ತಿದ್ದವು. ದೇವದೂತರು ಅವರೊಂದಿಗೆ ಚಲಿಸುತ್ತಿದ್ದರು ಮತ್ತು ಕತ್ತಲೆಯಲ್ಲಿ ಸೂರ್ಯನಿಗೆ ದಾರಿ ಮಾಡಿಕೊಡುತ್ತಿದ್ದರು. ಇದರಿಂದ ಅವನು ತನ್ನ ಪ್ರಖರವಾದ ಬೆಳಕಿನಿಂದ ಕತ್ತಲೆಯನ್ನು ದಾಟಲು ಸಾಧ್ಯವಾಗುತ್ತಿತ್ತು. ಕೆಲವು ವಿಶೇಷ ಜೀವಿಗಳು ಸೂರ್ಯನ ಬೆಳಕು ಎಂದಿಗೂ ಕಡಿಮೆಯಾಗದಂತೆ ಅದರ ಬೆಂಕಿಯನ್ನು ಉರಿಯುವಂತೆ ಮಾಡುತ್ತಿದ್ದವು. ನಾನು ಸೂರ್ಯ ಸಂಬಂಧಿತ ಅಪರೂಪದ ಜೀವಿಗಳನ್ನು ಕಂಡೆ. ಜನ ಅವುಗಳನ್ನು ಫೀನಿಕ್ಸ್, ಶಕಾದ್ರಿ ಎಂದು ಕರೆಯುತ್ತಿದ್ದರು ಅಂತ. ಅವುಗಳ ಕಾಲುಗಳು ಸಿಂಹದಂತಿದ್ದವು. ಅವುಗಳ ಬಾಲ ಮತ್ತು ತಲೆ ಮೊಸಳೆಯಂತೆ ಕಾಣುತ್ತಿದ್ದವು. ಅವುಗಳ ದೇಹ ಕಾಮನಬಿಲ್ಲಿನಂತೆ ಹೊಳೆಯುತ್ತಿತ್ತು. ಅವು ಬಹಳ ದೊಡ್ಡದಾಗಿದ್ದವು. ಪ್ರತಿಯೊಂದು ಬಹಳ ಬೃಹದಾಕಾರವಾಗಿತ್ತು. ಅವುಗಳಿಗೂ ದೇವದೂತರಂತೆಯೇ 12 ರೆಕ್ಕೆಗಳಿದ್ದವು. ಅವರು ಸೂರ್ಯನ ಬಳಿಯೇ ವಾಸಿಸುತ್ತಿದ್ದರು ಮತ್ತು ದೇವರ ಆಜ್ಞೆಯ ಮೇರೆಗೆ ಅದರ ಶಾಖ ಮತ್ತು ತೇವಾಂಶವನ್ನು ನಿರ್ವಹಿಸುತ್ತಿದ್ದರು. ನಂತರ ನಾನು ಪೂರ್ವದ ಆಕಾಶದಲ್ಲಿ ಸೂರ್ಯನು ಉದಯಿಸುವುದನ್ನು ನೋಡಿದೆ. ಅವನು ಪ್ರತಿದಿನ ತನ್ನ ನಿಗದಿತ ಸಮಯದಲ್ಲಿ ಚಲಿಸುತ್ತಿದ್ದನು, ಋತುಗಳ ಪ್ರಕಾರ, ತಿಂಗಳುಗಳ ಪ್ರಕಾರ ಮತ್ತು ವರ್ಷದ ಸಂಪೂರ್ಣ ಚಕ್ರದ ಪ್ರಕಾರ. ಅವನು ಹಗಲು ರಾತ್ರಿ ಸಮಯವನ್ನು ತುಂಬಾ ನಿಖರವಾಗಿ ನಡೆಸುತ್ತಿದ್ದ. ಸೂರ್ಯೋದಯಕ್ಕೆ 6 ದಾರಿಗಳಿದ್ದವು, ಪ್ರತಿಯೊಂದು ನಿಖರ ಅಳತೆ. ಅವುಗಳಿಂದ ಸೂರ್ಯ ಪ್ರತಿ ತಿಂಗಳು ಹೊರಬರುತ್ತಿತ್ತು. ಎಲ್ಲವೂ ಸರಿಯಾಗಿತ್ತು. ಸೂರ್ಯನು ಈ ದಾರಿಯಲ್ಲಿ ಸಮತೋಲನದಿಂದ ನಡೆದ. ಋತು ಬದಲಾಗಿದ್ದರೂ ಸೂರ್ಯ ಎಂದು ಅದೇ ದಾರಿಯಲ್ಲಿ ಸಾಗಿದ. 4 ಋತು ಮುಗಿದಾಗ ಕಾಲಚಕ್ರ ಪೂರ್ಣ ಎಂದು ಮನ್ನಿಸಿದರು. 1 ವರ್ಷ ಆಯಿತು. ಇದರ ನಂತರ ಅವರು ನನ್ನನ್ನು ಪಶ್ಚಿಮದ ಕಡೆಗೆ ಕರೆದೊಯ್ದರು. ಅಲ್ಲಿಯೂ ಪೂರ್ವದಂತೆಯೇ 6 ಮಾರ್ಗಗಳಿದ್ದವು. ಇವು ಸೂರ್ಯಾಸ್ತದ ಮಾರ್ಗಗಳಾಗಿದ್ದವು. ಈ ಮಾರ್ಗಗಳನ್ನು ಸಹ 365 ಮತ್ತು ಕಾಲು ದಿನಗಳ ಲೆಕ್ಕಾಚಾರದಲ್ಲಿ ಮಾಡಲಾಗಿತ್ತು. ಸೂರ್ಯನು ಈ ಪಶ್ಚಿಮದ ಮಾರ್ಗಗಳ ಮೂಲಕ ಹಾದು ಹೋದಾಗ ಅವನು ಕಣ್ಣಿಗೆ ಕಾಣದಂತೆ ಮಾಯವಾಗುತ್ತಿದ್ದನು. ಆಕಾಶದಲ್ಲಿ ಕೇವಲ ಅವನ ಬೆಳಕಿನ ಗೆರೆ ಮಾತ್ರ ಉಳಿಯುತ್ತಿತ್ತು. ಆದರೆ ಅದರ ಹೊಳಪು ಇನ್ನೂ ದೇವರ ಮುಂದೆ ಇತ್ತು ಮತ್ತು 400 ದೇವದೂತರು ಆ ಬೆಳಕನ್ನು ಕಾಯುತ್ತಿದ್ದರು. ಆ ಸಮಯದಲ್ಲಿ ಸೂರ್ಯನು ಭೂಮಿಯ ಕೆಳಗಿನ ಒಂದು ಗುಪ್ತ ಮಾರ್ಗದಿಂದ ಕೆಳಗೆ ಹೋಗುತ್ತಿದ್ದನು. ಅಲ್ಲಿ ಅವನು ರಾತ್ರಿಯಲ್ಲಿ 7 ಗಂಟೆಗಳ ಕಾಲ ಇರುತ್ತಿದ್ದನು. ಅವನ ಅರ್ಧದಷ್ಟು ಪ್ರಯಾಣವು ಆ ಕೆಳಗಿನ ಸ್ಥಳದಲ್ಲಿ ನಡೆಯುತ್ತಿತ್ತು. ನಂತರ 8ನೇ ಗಂಟೆಯಲ್ಲಿ ಅವನು ತನ್ನ ಬೆಳಕು ಮತ್ತು ಉಷ್ಣತೆಯನ್ನು ಮರಳಿ ತರುತ್ತಾ ಮತ್ತೆ ಪೂರ್ವದ ಕಡೆಗೆ ಚಲಿಸುತ್ತಿದ್ದನು. ಸೂರ್ಯನು ಹೊರಗೆ ಬಂದಾಗ ಅವನ ಬೆಳಕು ಬೆಂಕಿಗಿಂತಲೂ ಪ್ರಖರವಾಗಿತ್ತು. ಅದೇ ಕ್ಷಣದಲ್ಲಿ ಫೀನಿಕ್ಸ್ ಮತ್ತು ಶಕಾದ್ರಿ ಎಂಬ ಆ ವಿಶೇಷ ಸೂರ್ಯ ಜೀವಿಗಳು ಹಾಡಲು ಪ್ರಾರಂಭಿಸುತ್ತಿದ್ದವು. ಬೆಳಕನ್ನು ತರುವವನನ್ನು ಸ್ವಾಗತಿಸುತ್ತಾ ಆಕಾಶದ ಎಲ್ಲಾ ಪಕ್ಷಿಗಳು ತಮ್ಮ ರೆಕ್ಕೆಗಳನ್ನು ಬಡಿಯುತ್ತಿದ್ದವು ಮತ್ತು ದೇವರ ಆಜ್ಞೆಯ ಮೇರೆಗೆ ಆ ಜೀವಿಗಳು ಹೇಳುತ್ತಿದ್ದವು, ಬೆಳಕನ್ನು ತರುವವನು ಬಂದಿದ್ದಾನೆ, ಅವನು ಇಡೀ ಭೂಮಿಯ ಮೇಲೆ ಹೊಳೆಯುತ್ತಾನೆ. ಬೆಳಗಿನ ದೇವರು ಸೂರ್ಯನ ಕಿರಣಗಳಲ್ಲಿ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳುತ್ತಾನೆ ಮತ್ತು ಜಗತ್ತಿಗೆ ಬೆಳಕನ್ನು ನೀಡಲು ಸೂರ್ಯನು ಮತ್ತೆ ಉದಯಿಸುತ್ತಾನೆ. ಕಿರಣಗಳು ಮತ್ತು ದೇವರ ಬೆಳಕು ಒಟ್ಟಾಗಿ ಇಡೀ ಸೃಷ್ಟಿಯ ಮೇಲೆ ಹೊಳೆಯುತ್ತವೆ. ನಂತರ ಸೂರ್ಯನ ಚಲನೆಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂದು ಅವರು ನನಗೆ ಹೇಳಿದರು. ವರ್ಷದ ಪ್ರತಿಯೊಂದು ಕಾಲವನ್ನು ತೋರಿಸುವ ಆ ವಿಶೇಷ ದ್ವಾರಗಳ ಮೂಲಕ ಸೂರ್ಯನು ಹೇಗೆ ಹಾದು ಹೋಗುತ್ತಾನೆ ಎಂದು ಅವರು ವಿವರಿಸಿದರು. ಈ ಕಾರಣದಿಂದಾಗಿಯೇ ಸೂರ್ಯನನ್ನು ದೇವರ ಅತ್ಯಂತ ಶಕ್ತಿಶಾಲಿ ಸೃಷ್ಟಿ ಎಂದು ಪರಿಗಣಿಸಲಾಗಿದೆ. ಸೂರ್ಯನ ಪೂರ್ಣ ಸುತ್ತು 28 ವರ್ಷ. ನಂತರ ಅವನು ಮತ್ತೆ ಪ್ರಯಾಣ ಆರಂಭಿಸುತ್ತಾನೆ.
ಬಳಿಕ ಅವರು ನನಗೆ ಇನ್ನೊಂದು ಸ್ವರ್ಗದ ರಹಸ್ಯ ತೋರಿದರು. ನನ್ನ ಮುಂದೆ ಪಶ್ಚಿಮದಿಂದ ಪೂರ್ವಕ್ಕೆ ಸಂಪರ್ಕ ಹೊಂದಿದ್ದ 12 ದೊಡ್ಡ ದ್ವಾರಗಳಿದ್ದವು. ಈ ದ್ವಾರಗಳ ಮೂಲಕವೇ ಚಂದ್ರನು ತನ್ನ ನಿಗದಿತ ಸಮಯದಲ್ಲಿ ಚಲಿಸುತ್ತಾನೆ. ಚಂದ್ರನು ಮೊದಲು ಪಶ್ಚಿಮದ ದ್ವಾರದಲ್ಲಿ ಸೂರ್ಯನ ಮಾರ್ಗದ ಬಳಿ ಪ್ರವೇಶಿಸುತ್ತಾನೆ ಮತ್ತು ಅಲ್ಲಿ ಪೂರ್ಣ 31 ದಿನಗಳ ಕಾಲ ಇರುತ್ತಾನೆ. ಅವನು 2ನೇ ಬಾಗಿಲಲ್ಲಿ 31 ದಿನ ಇರುತ್ತಾನೆ. ನಂತರ 3ನೇ 4ನೇ ಬಾಗಿಲಲ್ಲಿ 30 ದಿನ ಮಾತ್ರ. 5ನೇ ಮತ್ತು 6ನೇ ದ್ವಾರಗಳಲ್ಲಿ ಮತ್ತೆ 31 ದಿನಗಳು. 7ನೇ ದ್ವಾರದಲ್ಲಿ ಅವನು 30 ದಿನಗಳ ಕಾಲ ಇರುತ್ತಾನೆ. 8ನೇ ದ್ವಾರ 31, 9 31, 10ನೇ ದ್ವಾರದಲ್ಲಿ 30 ದಿನ, 11ನೇಯಲ್ಲಿ 31. ಕೊನೆಗೆ 12ನೇ ದ್ವಾರದಲ್ಲಿ ಚಂದ್ರ 28 ದಿನ ಇರುತ್ತದೆ. ಚಂದ್ರನು ಪೂರ್ವದ ದ್ವಾರಗಳಿಂದ ಬರುವಂತೆಯೇ ಅವನು ಪಶ್ಚಿಮದ ದ್ವಾರಗಳಿಂದಲೂ ಹಿಂತಿರುಗುತ್ತಾನೆ. ಈ ರೀತಿ ಅವನ ಸಂಪೂರ್ಣ ಪ್ರಯಾಣವು ಪೂರ್ಣಗೊಳ್ಳುತ್ತದೆ. ಈ ಮಾರ್ಗವು ಸೌರ ವರ್ಷದ ಪ್ರಕಾರ ಚಲಿಸುತ್ತದೆ, ಅಂದರೆ 365.25 ದಿನಗಳು. ಆದರೆ ಚಂದ್ರನ ವರ್ಷ ಅಷ್ಟು ದೀರ್ಘವಾಗಿರುವುದಿಲ್ಲ. ಚಂದ್ರನ ವರ್ಷ ಕೇವಲ 354 ದಿನಗಳದ್ದಾಗಿರುತ್ತದೆ. ಈ ಕಾರಣ 12 ದಿನ ವ್ಯತ್ಯಾಸ. ಇವು ಚಂದ್ರ ವಿಶೇಷ ದಿನಗಳು. ದೀರ್ಘಕಾಲದಲ್ಲಿ ಇದು ಸಮತೋಲನವಾಗುತ್ತದೆ. 532 ವರ್ಷದ ದೊಡ್ಡ ಚಕ್ರದಲ್ಲಿ ಎಲ್ಲವೂ ಸಮವಾಗುತ್ತದೆ. ಮೊದಲ 3 ವರ್ಷಗಳಲ್ಲಿ 1/4 ದಿನ ಸೇರುತ್ತದೆ, ಎಣಿಸಲ್ಲ. 4ನೇ ವರ್ಷದಲ್ಲಿ ಎಲ್ಲವೂ ಸರಿಯಾಗಿರಲು ಹಿಂದಿನ 3 ವರ್ಷಗಳ ಆ ಸಮಯವನ್ನು ಸೇರಿಸಲಾಗುತ್ತದೆ. ಹಾಗಾಗದಿದ್ದರೆ ಕೆಲವು ತಿಂಗಳುಗಳು ದೀರ್ಘವಾಗುತ್ತವೆ ಮತ್ತು ಕೆಲವು ಚಿಕ್ಕದಾಗಿ ಉಳಿಯುತ್ತವೆ. ಸೂರ್ಯನು ಪಶ್ಚಿಮದ ದ್ವಾರಗಳಿಂದ ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದಾಗ ಅವನು ಮತ್ತೆ ಪೂರ್ವದ ಕಡೆಗೆ ಹಿಂತಿರುಗುತ್ತಾನೆ ಮತ್ತು ಇದೇ ರೀತಿ ಪ್ರತಿ ಸೂರ್ಯೋದಯ ಮತ್ತು ಪ್ರತಿ ಸೂರ್ಯಾಸ್ತದೊಂದಿಗೆ ಬೆಳಕಿನ ಈ ಪ್ರಯಾಣವು ಮತ್ತೆ ಪ್ರಾರಂಭವಾಗುತ್ತದೆ. ಅದು ಯಾವುದೇ ಗಾಳಿಗಿಂತ, ಯಾವುದೇ ಶಕ್ತಿಗಿಂತ, ಯಾವುದೇ ಹಾರುವ ದೇವದೂತನಿಗಿಂತ ಹೆಚ್ಚು ವೇಗವಾಗಿ ಚಲಿಸುತ್ತಿತ್ತು. ಈ ಚಕ್ರದ ದೇವದೂತರಿಗೆ 6 ರೆಕ್ಕೆ. ಅವರು ಕ್ರಮದಲ್ಲಿ ನಡೆಯುತ್ತಾರೆ. ಅದು 19 ವರ್ಷಕ್ಕೆ ಒಮ್ಮೆ ಪುನರಾವರ್ತಿ, 7 ಹಂತಗಳು. ಇದರ ನಂತರ ನಾನು ಮಧ್ಯದ ಸ್ವರ್ಗದಲ್ಲಿ ಮತ್ತೊಂದು ದೃಶ್ಯವನ್ನು ನೋಡಿದೆ. ಅಲ್ಲಿ ಸ್ವರ್ಗದ ಯೋಧರಿದ್ದರು. ಅವರು ಡೋಲು ಮತ್ತು ತಂತಿ ವಾದ್ಯಗಳೊಂದಿಗೆ ದೇವರನ್ನು ಸ್ತುತಿಸುತ್ತಿದ್ದರು. ಅವರ ಧ್ವನಿ ನಿಲ್ಲಲಿಲ್ಲ. ಅವರ ಸಂಗೀತ ಮಧುರ, ವಿಭಿನ್ನ ಪದಗಳಲ್ಲಿ ಹೇಳಲಾಗದು ಧ್ವನಿ ಕೇಳಿದರೆ ಮನ ಶಾಂತ. ನನ್ನ ಹೃದಯದಲ್ಲಿ ತುಂಬಿತು ಆಳವಾದ ಶಾಂತಿ, ನೆಮ್ಮದಿ, ಸೌಖ್ಯ. ಸ್ವಲ್ಪ ಹೊತ್ತಿಗೆ ಅವರು ನನ್ನನ್ನು 5ನೇ ಸ್ವರ್ಗಕ್ಕೆ ಕರೆದೊಯ್ದರು. ಅಲ್ಲಿ ಅನೇಕ ಅತ್ಯಂತ ಶಕ್ತಿಶಾಲಿ ಜೀವಿಗಳ ದೊಡ್ಡ ಗುಂಪು ಕಂಡೆ. ಅವರನ್ನು ಗ್ರೆಗೋರಿ ಎಂದು ಕರೆಯಿದರು. ಅವರು ಮನುಷ್ಯರಂತೆ ಕಾಣಿದರು, ಆದರೆ ಅವರ ಎತ್ತರ ಅಪಾರ. ಭೂಮಿಯ ಅತಿ ದೊಡ್ಡ ದೈತ್ಯರು ಕೂಡ ಅವರ ಮುಂದೆ ಚಿಕ್ಕದಾಗಿದ್ದರು. ಅವರ ಮುಖದಲ್ಲಿ ಆಯಾಸ ಸ್ಪಷ್ಟ, ಕಣ್ಣಲ್ಲಿ ಗಾಢ ದುಃಖ ಕಾಣುತ್ತಿತ್ತು. ಅವರ ಬಾಯಿಂದ ಒಂದು ಮಾತು ಹೊರಬರುತ್ತಿರಲಿಲ್ಲ. ಆ ಸ್ಥಳದಲ್ಲಿ ಯಾವುದೇ ಭಕ್ತಿ ಇರಲಿಲ್ಲ. ಇದು ನೋಡಿ ಅಚ್ಚರಿಯಾದೆ. ಜೊತೆಯಲ್ಲಿದ್ದವರನ್ನು ಕೇಳಿದೆ, ಈಕೆ ಮೌನ, ಈಕೆ ದುಃಖ? ಇಲ್ಲಿ ಪ್ರಭುವಿನ ಸ್ತುತಿ ಯಾರೂ ಮಾಡಲಿಲ್ಲವೇ? ಅವರು ಹೇಳಿದರು, ಇವರು ಗ್ರೆಗೋರಿಗಳು. ಇವರು ತಮ್ಮ ನಾಯಕ ಸ್ಯಾಟರ್ನೈಲ್ನೊಂದಿಗೆ ಬೆಳಕಿನ ದೇವರಿಂದ ದೂರ ಸರಿದಿದ್ದರು. ಇವರಂತಹ ಇನ್ನೂ ಕೆಲವರಿದ್ದರು. ಅವರನ್ನು 2ನೇ ಸ್ವರ್ಗದ ಗಾಢ ಕತ್ತಲೆಯಲ್ಲಿ ಹಾಕಲಾಗಿತ್ತು. ಇವರಲ್ಲಿ 3 ದೇವರ ಸಿಂಹಾಸನವನ್ನು ತೊರೆದರು. ಅವರು ಅರ್ಬನ್ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಇಳಿದರು. ಅಲ್ಲಿ ಹಿಲ್ಮನ್ ಬೆಟ್ಟಗಳ ಮೇಲೆ ಅವರು ತಮ್ಮ ಪವಿತ್ರ ಪ್ರಮಾಣವನ್ನು ಮುರಿದರು. ಅವರು ಮನುಷ್ಯರ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ನೋಡಿ ಅವರನ್ನು ತಮ್ಮ ಪತ್ನಿಯರನ್ನಾಗಿ ಮಾಡಿಕೊಂಡರು ಮತ್ತು ತಮ್ಮ ಕೃತ್ಯಗಳಿಂದ ಭೂಮಿಯನ್ನು ಹಾಳು ಮಾಡಿದರು. ಈ ಪತನಗೊಂಡ ದೇವದೂತರು ದೇವರಿಂದ ದೂರವಾದರು. ಇವರಿಂದ ಹಿಂಸಾತ್ಮಕ ದೈತ್ಯರು ಹುಟ್ಟಿದರು ಮತ್ತು ಎಲ್ಲೆಡೆ ಗೊಂದಲ ಹರಡಿತು. ಈ ತಪ್ಪುಗಳ ಕಾರಣ ದೇವರು ಕಠಿಣ ತೀರ್ಪು ನೀಡಿದನು. ಈಗ ಇವರು ಸಂಗಾತಿಗಳ ಪತನದ ಹಕ್ಕ ಸಹಿಸಿ ಪ್ರಭುವಿನ ದಿನದ ಅಂತಿಮ ತೀರ್ಪನ್ನು ಕಾಯುತ್ತಿದ್ದಾರೆ. ನಾನು ಅವರತ್ತ ನೋಡಿ ಹೇಳಿದೆ, ನಾನು ನಿಮ್ಮ ಸಹೋದರರನ್ನು ನೋಡಿದ್ದೇನೆ. ಅವರ ನಿರ್ಧಾರಗಳ ಪರಿಣಾಮ ಏನಾಯಿತು ಎಂಬುದನ್ನು ನಾನು ನೋಡಿದ್ದೇನೆ. ನಾನು ಅವರಿಗಾಗಿ ಪ್ರಾರ್ಥಿಸಿದೆ. ಆದರೆ ದೇವರು ಈ ಪ್ರಪಂಚದ ಅಂತ್ಯದವರೆಗೂ ಅವರು ಭೂಮಿಯ ಮೇಲೆಯೇ ಇರಬೇಕೆಂದು ನಿರ್ಧರಿಸಿದ್ದಾರೆ. ನಂತರ ನಾನು ಅವರನ್ನು ಕೇಳಿದೆ, ನೀವು ಇಲ್ಲಿ ಇಷ್ಟು ಮೌನವಾಗಿ ಏಕೆ ನಿಂತಿದ್ದೀರಿ? ದೇವರ ಸೇವೆಗೆ ಹಿಂತಿರುಗುವುದಿಲ್ಲವೇ? ಆತನ ಕೋಪ ಸಂಪೂರ್ಣವಾಗಿ ತಣಿಯುವವರೆಗೂ ಆತನ ಮುಂದೆ ಏಕೆ ತಲೆಬಾಗುವುದಿಲ್ಲ? ಅವರು ನನ್ನ ಮಾತನ್ನು ಗಮನವಿಟ್ಟು ಕೇಳಿದರು ಮತ್ತು ನಂತರ ಸ್ವರ್ಗದ ಸುತ್ತಲೂ ಒಂದು ಸಂದೇಶವನ್ನು ಕಳುಹಿಸಿದರು. ಇದ್ದಕ್ಕಿದ್ದಂತೆ ನಾನು ಆ 2 ವ್ಯಕ್ತಿಗಳೊಂದಿಗೆ ಇರುವಾಗಲೇ 4 ಕಹಳೆಗಳು ಒಟ್ಟಿಗೆ ಜೋರಾಗಿ ಮೊಳಗಿದವು. ಗ್ರೆಗೋರಿಗಳು ಎದ್ದು ನಿಂತು ಒಂದೇ ಧ್ವನಿಯಲ್ಲಿ ಹಾಡಲು ಪ್ರಾರಂಭಿಸಿದರು. ಆ ಧ್ವನಿ ಬಹಳ ಆಳವಾಗಿತ್ತು, ದುಃಖದಿಂದ ತುಂಬಿತ್ತು ಮತ್ತು ಹೃದಯ ಸ್ಪರ್ಶಿಯಾಗಿತ್ತು. ಅವರ ಗೀತೆ ಮೇಲೇರಿ ನೇರವಾಗಿ ದೇವರ ಸಿಂಹಾಸನವನ್ನು ತಲುಪಿತು. ಇದಾದ ನಂತರ ಆ ಜನರು ನನ್ನನ್ನು 6ನೇ ಸ್ವರ್ಗಕ್ಕೆ ಕರೆದೊಯ್ದರು. ಅಲ್ಲಿ ನಾನು ಹೊಳೆಯುವ ದೇವದೂತರ 7 ಗುಂಪುಗಳನ್ನು ನೋಡಿದೆ. ಅವರು ಸೂರ್ಯನಂತೆ ತುಂಬಾ ಕಂಗೊಳಿಸಿದರು.
ಮುಖಗಳು ಎಲ್ಲ ಬೆಳಕಿಗೂ ಮಿಗಿಲಾಗಿದ್ದವು. ಎಲ್ಲರ ರೂಪ ಒಂದೇ ಆಗಿತ್ತು. ಅವರ ಬಟ್ಟೆಗಳು ಒಂದೇ ಆಗಿದ್ದವು ಮತ್ತು ಅವರ ರೀತಿಯೂ ಒಂದೇ ಆಗಿತ್ತು. ಈ ದೇವದೂತರಿಗೆ ಬಹಳ ಜವಾಬ್ದಾರಿಯುತವಾದ ಕೆಲಸವನ್ನು ನೀಡಲಾಗಿತ್ತು. ಅವರು ದೇವರು ಸೃಷ್ಟಿಸಿದ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿದ್ದರು. ಅವರು ನಕ್ಷತ್ರ ಚಲನೆ, ಚಂದ್ರಗತಿ, ಸೂರ್ಯ ಮಾರ್ಗ ಎಲ್ಲವನ್ನು ಕಣ್ಣಿಟ್ಟು ನಿತ್ಯ ಇಡೀ ಸೃಷ್ಟಿಯ ಸಮತೋಲನ ಸರಿಯಾಗಿ ಕಾಪಾಡುತ್ತಿದ್ದರು. ಎಲ್ಲಿಯಾದರೂ ಏನಾದರೂ ತಪ್ಪಾದಾಗ ಅಥವಾ ಅನ್ಯಾಯ ಕಂಡುಬಂದಾಗ ಅವರು ತಕ್ಷಣವೇ ಆದೇಶ ನೀಡುತ್ತಿದ್ದರು ಮತ್ತು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದರು. ಅವರ ಧ್ವನಿಗಳು ಗೀತೆಗಳಂತಿದ್ದವು, ಸುಂದರವೂ ಮತ್ತು ಶಕ್ತಿಯುತವೂ ಆಗಿದ್ದವು. ದೇವರ ಸ್ತುತಿ ಗೀತೆಗಳೊಂದಿಗೆ ಈ ಶ್ರೇಷ್ಠ ದೇವದೂತರು ಸ್ವರ್ಗದಲ್ಲಿ ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಜೀವದ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು ಮತ್ತು ಅದನ್ನು ನಡೆಸುತ್ತಿದ್ದರು. ಸೃಷ್ಟಿಯ ವ್ಯವಸ್ಥೆಯಲ್ಲಿ ಕೆಲವು ದೇವದೂತರಿಗೆ ಬೇರೆ ಬೇರೆ ಕೆಲಸಗಳನ್ನು ನೀಡಲಾಗಿತ್ತು. ಕೆಲವು ದೇವದೂತರು ಋತುಗಳು ಮತ್ತು ವರ್ಷಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಕೆಲವರು ನದಿ ಸಮುದ್ರ ನೋಡಿದರು. ಇನ್ನವರು ಕೂಡ ನೆಲದಲ್ಲಿ ಬೆಳೆಯುವ ಹಣ್ಣು ಕಾಪಾಡಿದರು. ಕೆಲವರು ಪ್ರತಿ ಹುಲ್ಲೆಲೆ ಗಮನಿಸಿದರು. ಎಲ್ಲ ಜೀವಿಗೆ ಆಹಾರ ಕೊರತೆ ಇಲ್ಲ. ಕೆಲ ದೇವದೂತರಿಗೆ ವಿಶೇಷ ಕಾರ್ಯವಿತ್ತು. ಅವರು ಮನುಷ್ಯರ ಆತ್ಮಲ ಇಟ್ಟು ಎಲ್ಲ ಪ್ರತಿ ಕರ್ಮ, ಮಾತು, ಚಿಂತನೆ ದೇವರ ಮುಂದೆ ಬರೆಯಲು ನಿಯೋಜಿತರಿದ್ದರು. ಅವರ ನಡುವೆ 6 ಫೀನಿಕ್ಸ್, 6 ಕೆರೂಬ, 6 ರೆಕ್ಕೆಯ ಜೀವಿಗಳು ಎಲ್ಲರೂ ಒಗ್ಗಟ್ಟಾಗಿ ಸರಿಯಾಗಿ ನಿರಂತರ ಹಾಡಿದರು. ಅವರ ಧ್ವನಿಗಳು ಪದಗಳಲ್ಲಿ ಹೇಳಲಾರದಷ್ಟು ಪರಿಣಾಮಕಾರಿಯು. ಅವರು ಪರಮೋನ್ನತನ ಸಿಂಹಾಸನ ಮುಂದೆ ಅಲ್ಲಿ ಸಮಯ ನಿಂತಂತೆ ಹರ್ಷದಿಂದ ಹಾಡಿದರು. ನಂತರ ಇಬ್ಬರು ನನ್ನನ್ನು ಮೇಲಕ್ಕೆ 7ನೇ ಸ್ವರ್ಗಕ್ಕೆ ಕರೆದೊಯ್ದರು. ಅಲ್ಲಿ ನಾನು ಅತ್ಯಂತ ಪ್ರಕಾಶಮಾನವಾದ ಬೆಳಕಿನಿಂದ ಆವರಿಸಲ್ಪಟ್ಟಿದ್ದೆ. ಬೆಂಕಿಯಂತೆ ಹೊಳೆಯುವ ದೊಡ್ಡ ದೇವದೂತರ ಗುಂಪುಗಳನ್ನು ನಾನು ನೋಡಿದೆ. ಅವರೊಂದಿಗೆ ಕಾಣದಂತಹ ಶಕ್ತಿಗಳಿದ್ದವು. ಅಲ್ಲಿ ಕೆರೂಬಿಯರು, ಸೆರಾಫಿಯರು ಮತ್ತು ಬೆಳಕಿನಿಂದ ತುಂಬಿದ ಅಸಂಖ್ಯಾತ ಜೀವಿಗಳಿದ್ದವು. ಆ ಸ್ವರ್ಗದ ವ್ಯವಸ್ಥೆಯಲ್ಲಿ 9 ವಿಭಿನ್ನ ಹಂತಗಳಿದ್ದವು. ಇದೆಲ್ಲವನ್ನು ನೋಡಿ ನಾನು ಗಾಬರಿಗೊಂಡೆ ಮತ್ತು ನನ್ನ ದೇಹ ನಡುಗಲು ಪ್ರಾರಂಭಿಸಿತು. ಆಗ ಆ ಜನರು ನನಗೆ ಹೇಳಿದರು, ಧೈರ್ಯವಾಗಿರು, ಹನೋಕ, ಹೆದರಬೇಡ. ನಂತರ ಅವರು ದೂರದಿಂದ ನನಗೆ ಅತಿ ಎತ್ತರದ ಮಹಾಸಿಂಹಾಸನದ ಮೇಲೆ ಕುಳಿತ ಶ್ರೇಷ್ಠ ಕರ್ತನನ್ನು ತೋರಿಸಿದರು. ಗೌರವದಿಂದ ನಾನು ಕೇಳಿದೆ, ಇದರ ಮುಂದೆ ಏನಿದೆ? 10ನೇ ಸ್ವರ್ಗದಲ್ಲಿ ಏನಿದೆ? ಅವರು ಹೇಳಿದರು, ದೇವರು ಅಲ್ಲಿ ವಾಸಿಸುತ್ತಾನೆ. ಹೀಬ್ರೂದಲ್ಲಿ ಈ ಸ್ವರ್ಗ ಅರಾವೋತ್. ಆ ಪವಿತ್ರ ಸ್ಥಳದಲ್ಲಿ ಎಲ್ಲಾ ಸ್ವರ್ಗೀಯ ಜೀವಿಗಳು ಒಟ್ಟುಗೂಡುತ್ತಾರೆ. ಅವರು 10 ಮೆಟ್ಟಿಲುಗಳಲ್ಲಿ ನಿಲ್ಲುತ್ತಾರೆ. ಕೆಲಸದಂತೆ ಪ್ರತಿಯೊಬ್ಬರಿಗೂ ಸ್ವಂತ ಸ್ಥಾನ ಇದೆ. ಅವರು ಪ್ರಭುವಿನ ಮುಂದೆ ತಲೆಬಾಗುತ್ತಾರೆ. ನಂತರ ಮೌನವಾಗಿ ತಮ್ಮ ಸ್ಥಳಕ್ಕೆ ಹಿಂತಿರುಗುತ್ತಾರೆ ಮತ್ತು ಹಿಂತಿರುಗುವಾಗ ನಿಧಾನ ಮತ್ತು ಮೃದುವಾದ ಧ್ವನಿಯಲ್ಲಿ ಆ ಅನಂತ ಬೆಳಕಿನ ಪ್ರಭುವನ್ನು ಯಾವಾಗಲೂ ಸ್ತುತಿಸುತ್ತಿರುತ್ತಾರೆ. ಸಿಂಹಾಸನದ ಸುತ್ತಲೂ ಕೆರೂಬಿಯರು ಮತ್ತು ಸೆರಾಫಿಯರು ಇದ್ದರು. ಅವರಿಗೆ 6 ರೆಕ್ಕೆಗಳಿದ್ದವು ಮತ್ತು ಅನೇಕ ಕಣ್ಣುಗಳಿದ್ದವು. ಅವರು ಎಂದಿಗೂ ದೇವರ ಸನ್ನಿಧಿಯಿಂದ ದೂರ ಹೋಗುವುದಿಲ್ಲ. ಅವರು ಅಲ್ಲಿ ವಾಸಿಸಿ ಪೂರ್ಣ ಹೃದಯದಿಂದ ಆತನ ಇಚ್ಛೆ ನೆರವೇರಿಸಿ ಪವಿತ್ರ 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 ಸೇನೆಗಳ ಕರ್ತ ಎನ್ನುತ್ತಾರೆ. ಆಕಾಶ ಭೂಮಿ ಮಹಿಮೆಯಿಂದ ತುಂಬಿವೆ. ನೋಡಿ, ಅವರು ನನಗೆ ಹೇಳಿದರು, ಹನೋಕ, ನಿನ್ನನ್ನು ಇಲ್ಲಿವರೆಗೂ ಮಾತ್ರ ತರಲು ಆಜ್ಞೆ. ನಂತರ ಅವರಿಬ್ಬರು ಅಲ್ಲಿಂದ ಹೊರಟು ಹೋದರು ಮತ್ತು ನಾನು 7ನೇ ಸ್ವರ್ಗದ ಅಂಚಿನಲ್ಲಿ ಒಬ್ಬಂಟಿಯಾಗಿ ಉಳಿದೆ. ನಾನು ತುಂಬಾ ಹೆದರಿದ್ದೆ. ಭಯ ಮತ್ತು ಆಶ್ಚರ್ಯದಿಂದ ನನ್ನ ಹೃದಯ ನಡುಗುತ್ತಿತ್ತು. ನಾನು ನೆಲಕ್ಕೆ ಬಿದ್ದು ನಿಧಾನವಾಗಿ ಹೇಳಿದೆ, ನನ್ನಲ್ಲಿ ಏನಾಗುತ್ತಿದೆ? ಅದೇ ಕ್ಷಣದಲ್ಲಿ ಕರ್ತನು ಒಬ್ಬ ಮಹಾನ್ ಮಹಾದೂತ ಗಬ್ರಿಯೇಲನನ್ನು ಕಳುಹಿಸಿದನು. ಅವನು ನನ್ನ ಮುಂದೆ ಬಂದು ನನಗೆ ಹೇಳಿದನು, ಧೈರ್ಯವಾಗಿರು ಹನೋಕನೇ, ಹೆದರಬೇಡ. ನನ್ನೊಂದಿಗೆ ಬಾ. ನೀನು ಶಾಶ್ವತವಾಗಿ ಪ್ರಭುವಿನ ಮುಂದೆ ನಿಲ್ಲಬೇಕು. ಆದರೂ ನಾನು ಬಹಳ ಹೆದರಿದ್ದೆ. ಮನದಲ್ಲೇ, ಪ್ರಭು, ಭಯದಿಂದ ನನ್ನ ಆತ್ಮ ಬಹುತೇಕ ಮುರಿಯಿತು ಎಂದೆ. ನನ್ನನ್ನು ಇಲ್ಲಿಗೆ ತರಿದವರನ್ನು ನಂಬಿದೆ. ಅವರು ನಿಮ್ಮ ಬಳಿಗೆ ಕರೆದೊಯ್ಯುತ್ತಾರೆಂದೆ. ಆಗ ಗೇಬ್ರಿಯಲ್ ಗಾಳಿಯು ಒಂದು ಎಲೆಯನ್ನು ಎತ್ತಿದಂತೆ ನನ್ನನ್ನು ಎತ್ತಿ ನೇರವಾಗಿ ಪ್ರಭುವಿನ ಮುಂದೆ ಕರೆದೊಯ್ದನು. ನಾನು ಮೇಲೆ ನೋಡಿದಾಗ ನನಗೆ 8ನೇ ಸ್ವರ್ಗವು ಕಾಣಿಸಿತು. ಹೀಬ್ರೂ ಭಾಷೆಯಲ್ಲಿ ಇದನ್ನು ಮುಸಲೋತ್ ಎಂದು ಕರೆಯಲಾಗುತ್ತದೆ. ಇಲ್ಲಿಂದಲೇ ಬರಗಾಲ ಮತ್ತು ಮಳೆಗಾಲದ ಲೆಕ್ಕಾಚಾರವನ್ನು ಇಡಲಾಗುತ್ತದೆ ಮತ್ತು 7ನೇ ಸ್ವರ್ಗದ ಮೇಲಿರುವ 12 ನಕ್ಷತ್ರ ಪುಂಜಗಳು ಇಲ್ಲಿ ವಾಸಿಸುತ್ತವೆ. ನಂತರ ನನ್ನನ್ನು 9ನೇ ಸ್ವರ್ಗ ಕೊಕಾಬೀಮಿಗೆ ಕರೆದರು. ಅಲ್ಲಿಯ ಆಕಾಶದಲ್ಲಿ 12 ರಾಶಿಗಳು ತಮ್ಮ ಸ್ಥಾನದಲ್ಲಿ ಸ್ಥಿರ. ಕೊನೆಗೆ ನಾನು ಸೃಷ್ಟಿಯ ಅತ್ಯುನ್ನತ ಸ್ಥಳಕ್ಕೆ ತಲುಪಿದೆ. 10ನೇ ಸ್ವರ್ಗ ಅರಾವೋತ್. ನಾನು ಕಣ್ಣೆತ್ತಿ ಪ್ರಭುವಿನ ಮುಖವನ್ನು ನೋಡಿದೆ. ಅದು ಬೆಂಕಿಯಿಂದ ಹೊರಬಂದ ಉರಿಯುತ್ತಿರುವ ಕಬ್ಬಿಣದಂತಿತ್ತು. ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಕಿಡಿಗಳನ್ನು ಸೂಸುತ್ತಿತ್ತು. ಸಂಪೂರ್ಣವಾಗಿ ಬೆಂಕಿಯಂತಿತ್ತು. ಆತನ ಇರುವಿಕೆಯನ್ನು ಪದಗಳಲ್ಲಿ ವಿವರಿಸಲಾಗುವುದಿಲ್ಲ. ವರ್ಣನೆಗೆ ಮೀರಿದ ಆತನನ್ನು ವರ್ಣಿಸಲು ನಾನಾರು. ಪ್ರಭುವಿನ ಮಹಿಮೆ ಎಷ್ಟು ಶ್ರೇಷ್ಠವಾಗಿದೆ ಎಂದರೆ ಯಾವುದೇ ನಾಲಿಗೆ ಅದನ್ನು ಹೇಳಲಾರದು.
ಯಾವುದೇ ಆಲೋಚನೆಯು ಅದನ್ನು ಅರ್ಥ ಮಾಡಿಕೊಳ್ಳಲಾರದು. ಅವನ ಬಾಯಿಂದ ಹೊರಬರುವ ಪ್ರತಿಯೊಂದು ಮಾತನ್ನು ನಾನು ಎಣಿಸಲಾರೆ ಮತ್ತು ಅವನ ಇರುವಿಕೆಯಿಂದ ಎಲ್ಲೆಡೆ ಪ್ರತಿಧ್ವನಿಸುವ ಅಸಂಖ್ಯಾತ ಧ್ವನಿಗಳನ್ನು ಸಹ ಎಣಿಸಲಾರೆ. ಅವನ ಸಿಂಹಾಸನ ಅಪಾರ, ಮನುಷ್ಯನದು ಅಲ್ಲ. ಎಲ್ಲೆಡೆ ಸುತ್ತ ಕೆರೂಬ್ ಸೆರಾಫರು ನಿಲ್ಲದೆ ಸತತ ಹಾಡಿದರು. ಆತನ ಸೌಂದರ್ಯವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಮತ್ತು ಆತನ ಮಹಿಮೆಯು ಕಲ್ಪನೆಗೂ ಮೀರಿದ್ದಾಗಿದೆ. ಅಷ್ಟು ಮಹಿಮೆ ನೋಡಿ ನಾನು ಬೆಚ್ಚಿಬಿದ್ದು ನೆಲಕ್ಕೆ ಮುಖ ಕೆಳಗೆ ಬಿದ್ದೆ. ಆಗ ಪ್ರಭು ನನಗೆ ಹೇಳಿದನು, ಧೈರ್ಯವಾಗಿರು ಹನೋಕನೇ, ಹೆದರಬೇಡ. ಎದ್ದೇಳು ಮತ್ತು ಶಾಶ್ವತವಾಗಿ ನನ್ನ ಮುಂದೆ ನಿಲ್ಲು. ಅದೇ ಸಮಯದಲ್ಲಿ ಪ್ರಧಾನ ದೇವದೂತ ಮಿಕಾಯೇಲನು ನನ್ನ ಬಳಿಗೆ ಬಂದನು. ಅವನು ನನ್ನನ್ನು ಎತ್ತಿ ಪ್ರಭುವಿನ ಸನ್ನಿಧಿಯಲ್ಲಿ ನಿಲ್ಲಿಸಿದನು. ನಂತರ ಪರಮೋನ್ನತನು ತನ್ನ ಸ್ವರ್ಗದ ಸೇವಕರಿಗೆ ಹೇಳಿದನು, ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತೆ ಹನೋಕನನ್ನು ನನ್ನ ಮುಂದೆ ಶಾಶ್ವತವಾಗಿ ನಿಲ್ಲಲು ಬಿಡಿ. ಸಿಂಹಾಸನದ ಬಳಿ ನಿಂತಿದ್ದ ಎಲ್ಲಾ ಮಹಿಮಾನ್ವಿತ ಜೀವಿಗಳು ಗೌರವದಿಂದ ತಲೆಬಾಗಿ, ಪ್ರಭು ಹೇಳಿದಂತೆಯೇ ಆಗುತ್ತದೆ ಎಂದು ಹೇಳಿದರು. ನಂತರ ಪ್ರಭು ಮಿಕಾಯೇಲನಿಗೆ ಹೇಳಿದನು, ಹನೋಕನ ಭೂಮಿಯ ಬಟ್ಟೆಗಳನ್ನು ತೆಗೆದುಹಾಕು. ಅವನಿಗೆ ನನ್ನ ಸುವಾಸನೆಯ ತೈಲವನ್ನು ಹಚ್ಚು ಮತ್ತು ಅವನಿಗೆ ನನ್ನ ಮಹಿಮೆಯ ಬಟ್ಟೆಗಳನ್ನು ತೋರಿಸು. ಮಿಖಾಯೇಲ್ ಪಾಲಿಸಿದ. ಅವನು ನನಗೆ ಸ್ವರ್ಗದ ತೈಲ ಹಚ್ಚಿದ. ಅದು ಎಲ್ಲ ಬೆಳಕಿಗಿಂತ ಜಾಸ್ತಿ ಹೊಳೆಯಿತು. ಇಬ್ಬನಿಯಂತೆ ಮೃದು ಹಗುರ, ಸಿಹಿ ಸುವಾಸನೆ, ಮನಸ್ಸಿಗೆ ನೆಮ್ಮದಿ. ನಾನು ನನ್ನನ್ನು ನೋಡಿಕೊಂಡಾಗ ನನ್ನ ದೇಹವು ಮಹಿಮಾನ್ವಿತ ಜೀವಿಗಳಂತೆ ಹೊಳೆಯುತ್ತಿತ್ತು. ನಾನು ಸ್ವರ್ಗದ ಜೀವಿಗಳಂತಾಗಿದ್ದೆ. ಇದರ ನಂತರ ಪ್ರಭು ತನ್ನ ಅತ್ಯಂತ ಬುದ್ಧಿವಂತ ಪ್ರಧಾನ ದೇವದೂತರಲ್ಲಿ ಒಬ್ಬರನ್ನು ಕರೆದನು. ಅವನ ಹೆಸರು ಪ್ರಾವಿಲ್, ಆಳಜ್ಞಾನಿ, ಪ್ರಭುವಿನ ಎಲ್ಲಾ ಕೆಲಸ ಬರೆಯುತ್ತಿದ್ದ. ಪರಮೋನ್ನತನು ಅವನಿಗೆ ಹೇಳಿದನು, ನನ್ನ ಭಂಡಾರದಿಂದ ಪುಸ್ತಕಗಳನ್ನು ತೆಗೆದುಕೊಂಡು ಬಾ ಮತ್ತು ವೇಗವಾಗಿ ಬರೆಯುವ ಲೇಖನಿಯನ್ನು ತಂದುಕೊಡು. ಹನೋಕನಿಗೆ ಅತ್ಯುತ್ತಮ ಮತ್ತು ಸ್ಪಷ್ಟವಾಗಿ ಬರೆದ ವಿಷಯಗಳನ್ನು ನೀಡು. ಪ್ರಾವಿಲ್ ನನ್ನ ಬಳಿಗೆ ಬಂದು ನನಗೆ ಎಲ್ಲವನ್ನೂ ಕಲಿಸಲು ಪ್ರಾರಂಭಿಸಿದನು. ಅವನು ನನಗೆ ಸ್ವರ್ಗವೇನು, ಭೂಮಿ ಹೇಗೆ ನಿರ್ಮಿತವಾಯಿತು, ಸಮುದ್ರಗಳು ಹೇಗಿವೆ ಎಂದನು. ಪಂಚಭೂತಗಳು ಹೇಗೆ ಚಲಿಸಿ ರೂಪಾಂತರಗೊಳ್ಳುತ್ತವೆ, ಗುಡುಗಿನ ಶಬ್ದದ ಅರ್ಥ, ಸೂರ್ಯಚಂದ್ರರ ಪಥ, ಹವಾಮಾನ ಋತುಗಳು ಹೇಗೆ ಬದಲಾಗುತ್ತವೆ, ದಿನ ಮತ್ತು ಗಂಟೆಗಳನ್ನು ಹೇಗೆ ಎಣಿಸುತ್ತಾರೆ ಎಂದು ವಿವರಿಸಿದನು. ಗಾಳಿಗಳು ಎಲ್ಲಿಂದ ಬರುತ್ತವೆ, ದೇವದೂತರು ಎಷ್ಟು, ಅವರ ಹಾಡಿನ ರಾಗರಚನೆ, ಮಾನವನ ಜೀವನ ಮಾರ್ಗ, ಜನ್ಮದಿಂದ ಮರಣದವರೆಗಿನ ಧರ್ಮ, ನಡೆನುಡಿ, ಪಾಪ ಪುಣ್ಯ, ಪ್ರಾರ್ಥನೆಯ ವಿಧ, ಒಳ್ಳೆಯದು ಕೆಟ್ಟದು ಗುರುತಿಸುವ ಜ್ಞಾನ, ಬದುಕಿಗೆ ಬೇಕಾದ ನೀತಿ ಮತ್ತು ಸತ್ಯಪಾಠಗಳು, ಗೀತೆಗಳ ಭಾಷೆ, ಪರಮೇಶ್ವರನ ನಿಯಮ, ಉಪದೇಶ, ತಿಳಿಯಬೇಕಾದ ಸತ್ಯಸ್ತುತಿ ಎಲ್ಲವನ್ನೂ ಕಲಿಸಿದನು. ಹೀಗಾಗಿ ಇಂದು ನಾನು ಹೇಳುವೆಲ್ಲ ಅವನಿಂದಲೇ. ಕೊನೆಗೆ ಅವನು ನನಗೆ ಹೇಳಿದನು, ಕುಳಿತುಕೋ ಮತ್ತು ಬರೆಯಲು ಪ್ರಾರಂಭಿಸು. ಹುಟ್ಟಲಿರುವ ಪ್ರತಿಯೊಂದು ಆತ್ಮದ ಬಗ್ಗೆ ಬರೆಯಿರಿ ಮತ್ತು ಪ್ರತಿಯೊಬ್ಬರಿಗಾಗಿ ಶಾಶ್ವತವಾಗಿ ಸಿದ್ಧಪಡಿಸಲಾದ ಸ್ಥಳದ ಬಗ್ಗೆಯೂ ಬರೆಯಿರಿ. ಪ್ರತಿಯೊಂದು ಆತ್ಮವನ್ನು ಜಗತ್ತು ಸೃಷ್ಟಿಯಾಗುವ ಮೊದಲೇ ಕಲ್ಪಿಸಲಾಗಿತ್ತು ಮತ್ತು ಪ್ರತಿಯೊಂದು ಆತ್ಮವು 30 ದಿನಗಳು ಮತ್ತು 30 ರಾತ್ರಿಗಳ ಕಾಲ ಮತ್ತೊಂದು ಆತ್ಮದೊಂದಿಗೆ ಸಂಬಂಧ ಹೊಂದಿರುತ್ತದೆ. ಈ ರೀತಿ ಪರಮೋನ್ನತನ ಮಾತನ್ನು ಕೇಳಿ ನಾನು ಕುಳಿತುಕೊಂಡೆ ಮತ್ತು ನನಗೆ ತೋರಿಸಿದ್ದನ್ನೆಲ್ಲ ಬಹಳ ಗಮನವಿಟ್ಟು ಬರೆಯುತ್ತಾ ಹೋದೆ. ಕೊನೆಗೆ ನಾನು 366 ಪುಸ್ತಕಗಳನ್ನು ಪೂರ್ಣಗೊಳಿಸಿದೆ. ಅವುಗಳಲ್ಲಿ ನನಗೆ ವಹಿಸಿಕೊಡಲಾಗಿದ್ದ ಎಲ್ಲಾ ದರ್ಶನಗಳು ಮತ್ತು ರಹಸ್ಯಗಳನ್ನು ಬರೆಯಲಾಗಿತ್ತು. ನಂತರ ಕರ್ತನು ಮತ್ತೊಮ್ಮೆ ನನ್ನನ್ನು ಕರೆದನು. ಆತನ ಧ್ವನಿಯು ಶಕ್ತಿಯುತವಾಗಿತ್ತು ಮತ್ತು ಬಹಳ ಪ್ರೀತಿಯಿಂದ ಕೂಡಿತ್ತು. ಅವನು, ಹನೋಕ, ಬಾ. ಗೇಬ್ರಿಯಲ್ ಹತ್ತಿರ ನನ್ನ ಎಡಕ್ಕೆ ಕುಳಿತು. ನಾನು ಗೌರವದಿಂದ ಮಂಡಿಯೂರಿ ಕುಳಿತೆ ಮತ್ತು ಕರ್ತನು ಮುಂದುವರಿಸಿ, ಹನೋಕ, ನನ್ನ ಪ್ರಿಯನೇ, ನೀನು ನೋಡಿದ್ದೆಲ್ಲವನ್ನೂ, ಸೃಷ್ಟಿಸಲ್ಪಟ್ಟದ್ದನ್ನು, ಈಗ ಇರುವುದನ್ನು ಮತ್ತು ಮುಂದೆ ಬರಲಿರುವುದನ್ನು ಎಲ್ಲವನ್ನೂ ಈಗ ನಿನಗೆ ತೋರಿಸಲಾಗಿದೆ. ಸಮಯ ಪ್ರಾರಂಭವಾಗುವ ಮೊದಲು, ಏನೂ ಇಲ್ಲದಿದ್ದಾಗ ನಾನು ಎಲ್ಲವನ್ನೂ ಏನೂ ಇಲ್ಲದವನಿಂದ ಸೃಷ್ಟಿಸಿದೆ. ಕಾಣದಿರುವುದನ್ನು ನಾನು ಕಾಣುವಂತೆ ಮಾಡಿದೆ ಮತ್ತು ಆತ್ಮಿಕವಾಗಿದ್ದದ್ದನ್ನು ಈ ಜಗತ್ತಿನಲ್ಲಿ ರೂಪಿಸಿದೆ. ಗಮನವಿಟ್ಟು ಕೇಳು ಹನೋಕ, ನೀನು ಕೇಳಿದ ವಿಷಯಗಳನ್ನು ನಾನು ನನ್ನ ಯಾವುದೇ ದೇವದೂತರಿಗೆ ಎಂದಿಗೂ ಹೇಳಿಲ್ಲ. ಎಲ್ಲವೂ ಹೇಗೆ ಪ್ರಾರಂಭವಾಯಿತು ಎಂದು ನಾನು ಅವರಿಗೆ ಹೇಳಲಿಲ್ಲ. ನನ್ನ ಅಂತ್ಯವಿಲ್ಲದ ರಾಜ್ಯದ ಆಳವನ್ನು ನಾನು ಅವರಿಗೆ ತೋರಿಸಿಲ್ಲ. ಇಡೀ ಸೃಷ್ಟಿ ಹೇಗೆ ಸೃಷ್ಟಿಯಾಯಿತು ಎಂದು ಅವರಿಗೆ ತಿಳಿದಿಲ್ಲ. ಆದರೆ ನಿನಗೆ ನಾನು ಇದೆಲ್ಲವನ್ನೂ ತೋರಿಸಿದ್ದೇನೆ. ಏನೂ ಕಾಣಿಸದಿದ್ದಾಗಲೂ ನಾನು ಅದೃಶ್ಯ ಸ್ಥಳದಲ್ಲಿ ನಡೆಯುತ್ತಿದ್ದೆ. ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ, ಇಂದು ಸ್ವರ್ಗ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ, ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಆಕಾಶದಲ್ಲಿ ಚಲಿಸುವಂತೆ ನಾನು ನಿಲ್ಲದೆ, ವಿರಮಿಸದೆ, ಶೂನ್ಯದ ಮೂಲಕ ಹಾದು ಹೋದೆ. ನಾನು ಸೃಷ್ಟಿಯ ಅಡಿಪಾಯವನ್ನು ಹಾಕಿದೆ ಮತ್ತು ಒಂದು ದಿನ ಕಾಣಿಸಿಕೊಳ್ಳಲಿರುವುದಕ್ಕೆ ಆಕಾರವನ್ನು ನೀಡಿದೆ. ಇದೊಂದಿಗೆ ಹನೋಕನ 10 ಸ್ವರ್ಗ ಯಾತ್ರೆ ಮುಗಿತು. ಅವನು ಪದಗಳಲ್ಲಿ ವರ್ಣಿಸಲು ಕಷ್ಟವಾದ ಬೆಳಕಿನ ಸ್ಥಳಗಳ ಮೂಲಕ ಹಾದು ಹೋದನು. ಅವನು ಪತನಗೊಂಡ ದೇವದೂತರ ಸೆರೆಮನೆಯನ್ನು ನೋಡಿದನು, ನಕ್ಷತ್ರಗಳ ಭಂಡಾರಗಳನ್ನು ನೋಡಿದನು ಮತ್ತು ಜೀವಂತ ದೇವರ ಸಿಂಹಾಸನದ ಮುಂದೆ ನಿಂತನು.
ಅವನು ಬಂಡಾಯವೆದ್ದವರ ಅಂತ್ಯವನ್ನು ನೋಡಿದನು ಮತ್ತು ನಂಬಿಕೆಯಲ್ಲಿ ಸತ್ಯವಂತರಾಗಿ ಉಳಿದವರಿಗೆ ಸಿದ್ಧಪಡಿಸಲಾದ ಶಾಶ್ವತ ಪ್ರತಿಫಲವನ್ನು ಕೂಡ ನೋಡಿದನು. ಮತ್ತು ಪ್ರತಿಯೊಂದು ದರ್ಶನದ ಹಿಂದೆ ಒಂದು ಸತ್ಯವಾದ ಮಾತು ಪದೇ ಪದೇ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ದೇವರು ಎಲ್ಲದರ ಮೇಲೆ ಸ್ವರ್ಗದಲ್ಲಿ ಮತ್ತು ಭೂಮಿಯಲ್ಲಿಯೂ ಆಳ್ವಿಕೆ ಮಾಡುತ್ತಾನೆ. ಹನೋಕನನ್ನು ಕೇವಲ ಅವನ ನೀತಿವಂತ ಜೀವನದಿಂದಾಗಿ ಆಯ್ಕೆ ಮಾಡಿರಲಿಲ್ಲ. ಅವನು ನೋಡಿದ್ದನ್ನೆಲ್ಲ ಬರೆಯಲಿ ಎಂದು ಅವನನ್ನು ಆಯ್ಕೆ ಮಾಡಲಾಗಿತ್ತು. ಕಾಲಕ್ಕೆ ಬದ್ಧನಲ್ಲದ ಸಾಕ್ಷಿ, ಬರಲಿರುವ ಪ್ರತಿಯೊಂದು ಪೀಳಿಗೆಗೂ ಒಂದು ಜೀವಂತ ಸಂದೇಶ. ಈ ಸಂದೇಶ ಎಚ್ಚರಿಕೆ, ಆಶೆ, ಶಾಶ್ವತ ಗಮ್ಯ ಸೂಚನೆ. ಇನ್ನು ಪ್ರಶ್ನೆ, ಈ ಸತ್ಯದೊಂದಿಗೆ ನೀನು ಮುಂದೆ ಏನು ಮಾಡುತ್ತಿ? ನಿಮಗೆ ಸ್ಪಷ್ಟವಾಗಿ ತೋರಿಸಿದ್ದನ್ನು ನೀವು ಕಡೆಗಣಿಸುವಿರಾ ಅಥವಾ ನ್ಯಾಯ, ಪಶ್ಚಾತ್ತಾಪ ಮತ್ತು ನಂಬಿಕೆಯ ಮಾರ್ಗವನ್ನು ಆರಿಸಿಕೊಳ್ಳುವಿರಾ? ನೀವು ಶಾಶ್ವತ ರಾಜ್ಯದತ್ತ ಸಾಗುವಿರಾ ಅಥವಾ ಏನನ್ನೂ ಹೇಳಿಯೇ ಇಲ್ಲ ಎಂಬಂತೆ ಬದುಕುವಿರಾ? ಹನೋಕನ ಪುಸ್ತಕವು ಕೇವಲ ದರ್ಶನದ ಕಥೆಯಲ್ಲ, ಇದು ನಮಗೆ ಒಂದು ಕರೆ. ಇದು ದೇವರ ಮಹಿಮೆ ತೋರಿಸಿ, ತೀರ್ಪಿನ ಗಂಭೀರತೆ ತಿಳಿಸಿ, ಸುಂದರ ಸಂಪೂರ್ಣ ಯೋಜನೆ ಬಹಿರಂಗಗೊಳಿಸುತ್ತದೆ. ನಾವು ನಂಬಿಕೆಯಲ್ಲಿ ಉಳಿಯಲು ಆರಿಸಿಕೊಳ್ಳೋಣ. ಆಗ ಒಂದು ದಿನ ನಾವು ಕೂಡ ಹನೋಕನಂತೆ ಮಹಿಮೆಯಿಂದ ಆವೃತರಾಗಿ ಆತನ ಮುಂದೆ ನಿಲ್ಲಬಹುದು. ಹನೋಕನ 10 ಸ್ವರ್ಗಯಾತ್ರೆಗೆ ನಮ್ಮ ಜೊತೆಗೆ ಬಂದದ್ದಕ್ಕೆ ಧನ್ಯವಾದ. ವಿಡಿಯೋ ಸ್ವಲ್ಪವೂ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅತಿ ಶೀಘ್ರದಲ್ಲಿ ಎಫೆಸ 6ನೇ ಅಧ್ಯಾಯ 12ನೇ ವಚನ ಆಧಾರದಲ್ಲಿ ನಿಮಗಾಗಿ ಕತ್ತಲೆಯ ದೊಡ್ಡ ಸಾಮ್ರಾಜ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಹಾಗೂ ದರ್ಶನದ ಕೊಡುಗೆ ಬರಲಿದೆ. ತಪ್ಪದೆ ಆ ವಿಡಿಯೋಗಳನ್ನು ನೋಡಿರಿ. ಆಳವಾದ ಅರ್ಥ, ಆ ವಚನದ ಕುರಿತು ಒಂದು ಪಾಯಿಂಟ್ ಮೇಲೆ, ಶೀರ್ಷಿಕೆ ಮೇಲೆ ಸರಣಿ ವಿಡಿಯೋಗಳನ್ನು ಮಾಡಲಿದ್ದೇನೆ.